ಹಾನಗಲ್ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘ ಹಾನಗಲ್ ಕೋರ್ಟ್ ಹಿಂಭಾಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ನ್ಯಾಯಾಧೀಶರು ಹಾಗೂ ವಕೀಲರು ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆ ಅರಣ್ಯ ಅಧಿಕಾರಿಗಳು ಇಲಾಖೆ ಸಿಬ್ಬಂದಿಗಳು ಗಿಡಗಳನ್ನು ನೀಡುವ ಮೂಲಕ ಪರಿಸರ ದಿನಾಚರಣೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಹಾನಗಲ್ ನಗರದಲ್ಲಿರುವ ರಾಷ್ಟ್ರೋತ್ಥಾನ ಸ್ಕೂಲಿನ ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವೇಷಭೂಷಣ ಮೂಲಕ ಹಾಗೂ ವಿಶ್ವ ಪರಿಸರ ದಿನಾಚರಣೆಗೆ ಮಕ್ಕಳೊಂದಿಗೆ ಮಕ್ಕಳ ಕೈಯಲ್ಲಿ ಗಿಡಗಳನ್ನು ಕೊಟ್ಟು ಸಾರ್ವಜನಿಕರಿಗೆ ಅವುಗಳನ್ನು ನೀಡುತ್ತಾ ಮಕ್ಕಳು ಮೆರವಣಿಗೆ ಮೂಲಕ ತಾಲೂಕು ತಹಶೀಲ್ದಾರ್ ಕಚೇರಿ ತಲುಪಿ ಮಕ್ಕಳು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಮಕ್ಕಳಂತೆ ಇರುವಂಥ ಸಸ್ಯ ಸಂಪತ್ತೇ ಭಾಳ ಇಂಪಾರ್ಟೆಂಟ್. ಸಸ್ಯ ಸಂಪತ್ತಿನಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ. ಅದರ ಜೊತೆಗೆ ಮನುಷ್ಯನಿಗೆ ಬೇಕಾದಂಥ ಆಮ್ಲಜನಕದ ಶಕ್ತಿ, ನಮಗೆ ಉಸಿರಾಟಕ್ಕೆ ಬೇಕಾದಂಥ ಆಮ್ಲಜನಕ ದೊರಕುವಲ್ಲಿ ಗಿಡದ ಸಹಾಯ ಭಾಳ ಇಂಪಾರ್ಟೆಂಟು. ಆ ಕಾರಣದಿಂದ ನಾವು ಇತ್ತಿತ್ತಲಾಗಿ ಭೂಮಿ ಮೇಲೆ ಫಾರೆಸ್ಟೇ ಅನ್ನೋದೇ ಸರ್ವನಾಶ ಆಗ್ತಾಯಿದೆ. 75% ನೀರಿದ್ದು 25% ಭೂಮಿ ಇದ್ದಲ್ಲಿಯೂ ಕೂಡ ಈಗ 25% ಭೂಮಿಯಲ್ಲಿರುವ ಸಸ್ಯ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕಾಗಿ ನಮ್ಮಲ್ಲಿ ಈಗ ಆಗ್ತಾಯಿಲ್ಲ. ಯಾಕಂದರೆ ಇವತ್ತಿನ ಈ ಕಾಂಕ್ರೀಟ್ ಜಗತ್ತಿನಲ್ಲಿ ಕಾಂಕ್ರೀಟಿನ ಮನೆ, ರೆಸಾರ್ಟ್ಸು ಇವೆಲ್ಲ ವಿಚಾರಗಳಲ್ಲಿ ನೋಡಲಾಗಿ ಸಸ್ಯ ಸಂಪತ್ತನ್ನು ಕಡಿದು ಈ ಭೂಮಿಯನ್ನು ಅಭಿವೃದ್ಧಿ ಮಾಡುವುದರ ಜೊತೆಗೆ ಮನುಷ್ಯ ತನ್ನ ಜೀವನ ಮಾಡೋ ಸಲುವಾಗಿ ಫಾರೆಸ್ಟನ್ನು ಕಡಿದು ಸರ್ವನಾಶ ಮಾಡ್ತಾ ಇದ್ದಾನೆ. ಅದೆಲ್ಲ ಈ ಮುಂದಿನ ಕಾಲದಲ್ಲಿ ನಿಲ್ಲಬೇಕು ಅನ್ನೋ ವಿಚಾರವಾಗಿ ಭಾಳ ಇವತ್ತಿಗೆ ಪ್ರಾರಂಭ ಆಗಿದೆ. ಕೊನೆಯಂತೂ ಇರೋದಿಲ್ಲ. ಒಳ್ಳೆ ಕೆಲಸಕ್ಕೆ ಏನು ಟೈಮ್ ಏನು ಕೊನೆಯಂತೂ ಇರೋದಿಲ್ಲ. ಅದಕ್ಕೆ ಎಲ್ಲರೂ ಒಂದೊಂದು ಸಂಕಲ್ಪ ಮಾಡ್ಕೊಳ್ಳೋಣ. ಎಲ್ಲಿ ಗಿಡ ಕಾಣ್ತದೋ ಅದನ್ನು ಬಳಸುವಂಥ ಪ್ರಯತ್ನ ಮಾಡೋಣ. ಎಲ್ಲಿ ಗಿಡ ಇರಲ್ವೋ ಅಲ್ಲಿ ಸ್ವಲ್ಪ ನಾವು ಒಬ್ಬರಿಗೆ ಆಗಲಿ ಯಾರೋ ಸಾಯಂದಾಗಲೂ ಗಿಡ ಹಚ್ಚಿ ಅದನ್ನು ಬಳಸೋ ಪ್ರಯತ್ನ ಮಾಡೋಣ. ಯಾಕಂದರೆ ಗಿಡ ಇದ್ದರೆ ನಮಗೆ ಸ್ವಲ್ಪ ಮುಂದೆ ಅನುಕೂಲ ಆಗ್ತದೆ. ಅದಕ್ಕೆ ನಾವು ಯಾವತ್ತೂ ಕೂಡ ಈ ಪರಿಸರ ನಮ್ಮ ದುರಾಸೆಗಳನ್ನು ಈಡೇರ್ಸೋಕ್ಕಾಗಲ್ಲ. ನಮ್ಮ ಆಸೆಗಳು ಮಾತ್ರ ಈಡೇರಿಸ್ತದೆ. ಯಾವಾಗ ನಾವು ದುರಾಸೆ ಅಂತ ಅಂದ್ರಲ್ಲ, ಈಗ ಕಾಂಕ್ರೀಟ್ ನಾಡು, ರೆಸಾರ್ಟ್ ಎಲ್ಲ ಎವ್ರಿ ಒನ್ ಈಗ ಆಫ್ಟರ್ ದಿ ಫಾಸ್ಟ್ ಮನಿ, ವಿತ್ ಮನಿ ಬೇಕಾಗಿದೆ ಅವ್ರಿಗೆ. ಆದರೆ ಪರಿಸರ ಬಗ್ಗೆ ಯಾರು ಸಂಕಲ್ಪ ಹುಡುಗರು ಕಡಿಮೆ ಇದ್ದಾರೆ. ಏನಾಗತ್ತಪ್ಪ, ತಗೊಳಪ್ಪ, ಮಾಡ್ತಾರಪ್ಪ, ಸರ್ಕಾರ ಮಾಡುತ್ತಪ್ಪ ಅಂತಂತಾರೆ. ನಾವು ಸರ್ಕಾರ ಟ್ಯಾಕ್ಸ್ ಕಟ್ತೀವಿ, ನೀರು ಕೊಡ್ತದೆ, ನಮಗೆ ಎಲ್ಲ ಕೊಡ್ತದೆ, ನಾವೇ ಇಲ್ಲ. ಸರ್ಕಾರ ಅದನ್ನು ತಯಾರು ಮಾಡ್ತದೆ ಇಲ್ಲ. ನಮಗಿಂದ ಸ್ವಲ್ಪ ಕೊಡುಗೆ ಬೇಕಾಗುತ್ತಿಲ್ಲ. ಈಗ ಸರ್ಕಾರ ಎಲ್ಲ ಕೊಡುತ್ತೆ, ನಮ್ಮನ್ನೇ ಕಸ ಹೊಡಬೇಕು, ಸರ್ಕಾರ ಬರ್ತದ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು. ಅದೇ ರೀತಿ ಗಿಡವನ್ನು ನೆಟ್ಟು ಇದು ಹಾಗೆ ಒಂದು ನಾವು ಪರಿಸರಕ್ಕೆ ಒಂದು ಚಿಕ್ಕ ಕೊಡುಗೆ, ಅಳಿಲು ಸೇವೆ ಅಂತಾರಲ್ಲ, ಆ ರೀತಿ ಮಾಡೋಣ. ಮತ್ತು ಇದು ನನ್ನ ಪ್ರಥಮ ಕಾರ್ಯಕ್ರಮ ಈ ಹಾನಗಲಲ್ಲಿ. ಇದನ್ನು ತುಂಬ ಯಶಸ್ವಿಯಾಗಿ ಮಾಡೋದು. ಮೆಡಿಕಲ್ ಯೂಸ್ ಮಾಡ್ತಾರೆ. ಒಳ್ಳೆ ಸ್ಮೆಲ್ ಒಳ್ಳೆ ಸ್ಮೆಲ್ ಫ್ರೆಗ್ರೆನ್ಸ್. ಆಮೇಲೆ ಈಗ ಪಾರ್ಕ್ ಮೆಡಿಕಲ್ ಯೂಸ್ ಮಾಡ್ತೀವಿ. ಮೆಡಿಕಲ್ ಯೂಸ್ ಏನಿದೆ ಇದು ಎಲ್ಲಿ ಗೊಬ್ಬರ ಇರಬೇಕು, ಅದಕ್ಕೆ ಏನು ಹಾಕೋಬೇಕು. ಇದು ಗೊಬ್ಬರ ನಾವು ರೈತರಾದರೂ ಜಾಸ್ತಿ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಹೊಲದಲ್ಲಿ 1-2 ಗಿಡ ಹಚ್ಚಿದ್ರೆ ಏನು ತಾನಾಗೇ ಬರ್ತೀವಿ. ಅವಾಗ ಪಕ್ಷ ಭಾಳ ಚೆನ್ನಾಗಾಗ್ತದೆ. ಪಾಲಿನೇಷನ್ ಭಾಳ ಚೆನ್ನಾಗಿ ಇದು ಭಾಳ